ಮಹಾರಾಷ್ಟ್ರದಲ್ಲಿ ಮಹಾಮಳೆಯ ಎಫೆಕ್ಟ್ ಆಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಭಾರಿ ಮಳೆ ಸುರಿತಾ ಇದೆ. ಒಂದ್ ಕಡೆ ಕೃಷ್ಣಾ ನದಿ ತುಂಬಿ ತುಳುಕ್ತಾ ಇದೆ ಅನ್ನುವಂತ ಒಂದು ಖುಷಿ ಒಂದ್ ಕಡೆ ಆದ್ರೆ, ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂತದ್ದು. ಇದರಿಂದ ನಿರಂತರವಾಗಿ ಸುರಿತಾ ಇದ್ದಂತಹ ಮಳೆಗೆ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. ಒಂದ್ ಕಡೆ ರೈತರು ಕೂಡ ಖುಷಿಯಾಗಿದ್ದಾರೆ, ಇನ್ನು ಮನೆಗಳಿಗೆ ನೀರು ಕೂಡ ನುಗ್ಗುತ್ತಾ ಇದೆ. ಬೆಳಗಾವಿಯಲ್ಲಿ ಧಾರಾಕಾರ ಮನೆಗಳಿಗೆ ನುಗ್ಗಿದಂತ ನೀರು. ಬೆಳಗಾವಿಯ ವೀರಭದ್ರ ನಗರದಲ್ಲಿ ಮನೆಗಳಿಗೆ ನುಗ್ಗಿದ ನೀರು. ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. 3-4 ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳ ಪರದಾಟ. ಮನೆಯಲ್ಲಿನ ಸಾಮಗ್ರಿಗಳು, ದವಸ ಧಾನ್ಯಗಳು ಹಾಳಾಗಿದ್ದಾವೆ. ಚರಂಡಿ ಬ್ಲಾಕ್ ಆಗಿ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಚರಂಡಿ ವ್ಯವಸ್ಥೆ ಸರಿಪಡಿಸುವಂತೆ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಧಾರಾಕಾರ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದೆ. ಬೆಳಗಾವಿಯ ವೀರಭದ್ರ ನಗರದಲ್ಲಿ ಮನೆಗಳಿಗೆ ನುಗ್ಗಿದಂತಹ ನೀರು. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಚರಂಡಿ ನೀರು ಕೂಡ ಮನೆಗಳಿಗೆ ನುಗ್ತಾ ಇದೆ. 3-4 ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳ ಪರದಾಟ. ಮನೆಯಲ್ಲಿನ ಸಾಮಗ್ರಿಗಳು, ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಚರಂಡಿ ಬ್ಲಾಕ್ ಆಗಿ ಮನೆಗಳಿಗೆ ನೀರು ನುಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆ ಇಲ್ಲ ಅಂತ ಜನ ಚಿಂತೆ ಮಾಡ್ತಾ ಇದ್ರು. ರೈತರು ಕೂಡ ಕಂಗಾಲಾಗಿದ್ರು. ಈಗ ಮಳೆ ಆಗ್ತಾ ಇದೆ, ಬಟ್ ಮಳೆ ಆದ್ರೆ ಸಿಟಿಯಲ್ಲಿ ಆದಂಥ ವ್ಯವಸ್ಥೆಗಳು ಯಾವ ರೀತಿಯಾಗಿದ್ದಾವೆ ಅಂತ ಅಂದರೆ, ಮಳೆ ನೀರು ಮನೆಗಳಿಗೆ ನುಗ್ತಾ ಇದೆ. ಚರಂಡಿ ವ್ಯವಸ್ಥೆ ಚರಂಡಿಯಲ್ಲಿ ನೀರು ಕೂಡ ಮನೆಗಳಿಗೆ ನುಗ್ಗುವಂಥದ್ದು. ಜನಜೀವನ ಅಸ್ತವ್ಯಸ್ತ ಆಗಿದೆ. ಮನೆಯಲ್ಲಿ ಏನು ಸಾಮಗ್ರಿಗಳು ಇರ್ತಾವಲ್ಲ, ಎಲ್ಲ ಸಾಮಗ್ರಿಗಳು ನೀರಿನಲ್ಲೇ ತೇಲ್ತಾ ಇದ್ದಾವೆ. ದವಸ ಧಾನ್ಯಗಳಾಗಿರ್ಬೋದು, ಆಹಾರಕ್ಕೆ ಅಂತ ಏನು ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದಿರ್ತಾರೆ, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗ್ತಾ ಇದ್ದಾವೆ. ಇನ್ನು 3-4 ಮನೆಗಳಿಗೆ ಕೂಡ ನೀರು ನುಗ್ಗಿದೆ ಅಂತ ಹೇಳಿ ಬೆಳಗಾವಿ ಸಿಟಿಯಲ್ಲಿ. ಒಂದು ಕಡೆ ನೋಡಿ, ಮಳೆ ಆಗ್ತಾ ಇದೆ, ನದಿಗಳಿಗೆಲ್ಲ ಒಳಹರಿವು ಹೆಚ್ಚಾಗಿದೆ. ಇನ್ನು ನೀರಿನ ಕೊರತೆ, ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಅಷ್ಟು ಮಟ್ಟಿಗೆ ಬರೋದಿಲ್ಲ. ಬರಗಾಲ ಬಿತ್ತು ಅಂತ ಅಂದಾಗ ಕೂಡ ಆ ರೀತಿಯಾದಂಥ ಸಿಚುವೇಶನ್ನ ಅಲ್ಲಿ ಎದುರಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಯೋಚನೆ. ಆದರೆ ಮತ್ತೊಂದು ಕಡೆ ಈ ರೀತಿಯಾಗಿ ಮಳೆ ಆಯಿತು ಅಂತ ಅಂದಾಗ ಸಿಟಿಗಳ ವ್ಯವಸ್ಥೆ ನೋಡಿ, ಸಿಟಿಗಳ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ, ಎಲ್ಲ ನೀರು ಎಲ್ಲಿ ಮಳೆಯಾಗಿ ರಸ್ತೆಗಳ ಮೇಲೆ ನೀರು ಹರಿತಾ ಇರುತ್ತಲ್ಲ, ಎಲ್ಲ ನೀರು ಮನೆಯೊಳಗೆ ನುಗ್ಗುತ್ತೆ. ಅಲ್ಲಿ ಸ್ಪೇಸೇ ಇರೋದಿಲ್ಲ, ಜಾಗವೇ ಇರೋದಿಲ್ಲ. ನೀರು ಹತ್ಕೊಂಡು ಹೋಗಬೇಕು ಅಂತ ಅಂದಾಗ ಸರಿಯಾದ ವ್ಯವಸ್ಥೆ ಇರೋದಿಲ್ಲ. ಈ ಚರಂಡಿ ಕೂಡ ಬ್ಲಾಕ್ ಆಗಿಬಿಟ್ಟಿದೆ ಅಂತೆ. ಬ್ಲಾಕ್ ಆಗಿ ಅದು ಕೂಡ ನೀರು ಅಲ್ಲಿ ಮನೆ ಒಳಗೆ ನುಗ್ತಾ ಇದೆ ಅಂತ ಅಂದರೆ, ಸೊ ಅಲ್ಲಿ ಜನ ಯಾವ ರೀತಿಯಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ತೋಚೋದಿಲ್ಲ. ಹಾಗಾಗಿ ಬೆಳಗಾವಿಯ ಪಾಲಿಕೆಯ ವಿರುದ್ಧ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯ ವಿರುದ್ಧ ಸರಿಯಾದ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ವಾ, ಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡಬೇಕಲ್ವಾ, ಮಳೆ ಆಯಿತು ಅಂತ ಅಂದಾಗ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಬೇಕಲ್ವಾ ಅಂತ ಜನ ಕೂಡ ಅಲ್ಲಿ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಆದಂಥ ದೃಶ್ಯಗಳಿವೆ. ಧಾರಾಕಾರ ಮಳೆ ಈಗಾಗಲೇ ನೋಡಿ, ಇನ್ನು ಮುಂದಿನ ದಿನಗಳ 3 ದಿನಗಳ ಕಾಲ ಕೂಡ ಮಳೆ ಇದೆ ಅನ್ನುವಂಥ ಸಾಧ್ಯತೆಗಳು, ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸ್ಕೊಡ್ತಾ ಇದೆ. ಬಟ್ ಮಳೆ ಆಗುತ್ತೆ, ಓಕೆ, ಮಳೆ ಆದಮೇಲೆ ಜನಜೀವನ ಯಾವ ರೀತಿಯಾಗಿರುತ್ತೆ, ಎಷ್ಟು ಮಟ್ಟಿಗೆ ಅಸ್ತವ್ಯಸ್ತ ಆಗುತ್ತೆ, ಮನೆಗಳಿಗೆ ನೀರು ನುಗ್ಗಿ ಇನ್ನೂ ಏನೆಲ್ಲ ಸಿಚುವೇಶನ್ಸ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಜನ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ರೀತಿಯಾದಂಥ ಸಿಚುವೇಶನ್ಸ್ ಇದೆ ಅಂತ ಅಂದಾಗ ಸರ್ಕಾರ ಏನು ಮಾಡುತ್ತೆ ಅಂತ ಕಾದು ಕೂತ್ಕೊಳ್ಳೋ ಬದಲು ನಾವೇ ಏನಾದರೂ ಒಂದು ಆಲ್ಟರ್ನೇಟಿವ್ ಅಲ್ಲಿ ಐಡಿಯಾಗಳನ್ನ ಹುಡ್ಕೊಳ್ಳೋದು ಬೆಟ್ರು. ಯಾಕಂದರೆ ಸರ್ಕಾರ ಅದನ್ನು ನೋಡಿ ಬಂದ ಒಂದು ರೀತಿ ಸಿಟಿ ರೌಂಡ್ ಮಾಡ್ಕೊಂಡು ಹೋಗಿ ಕೇವಲ ನಾಮಕಾವಸ್ಥೆ ಅಷ್ಟೇ, ಫೋಟೋ ಪೋಸ್ಗೆ ಅಂತ ಬಂದು ನೋಡ್ಕೊಂಡು ಹೋಗಿ ಯಾವ ರೀತಿಯಾಗಿ ಅಲ್ಲಿ ಪರಿಹಾರ ಒದಗಿಸ್ಕೊಡುತ್ತೆ ಅನ್ನುವಂಥದ್ದೇ ಪ್ರಶ್ನಾರ್ಹವಾಗಿರುತ್ತೆ. ಅದಕ್ಕಿಂತ ಪರಿಹಾರ ಯಾವಾಗ 1 ವರ್ಷ ಬಿಟ್ಟು ಬರುತ್ತೋ 2 ವರ್ಷ ಬಿಟ್ಟು ಬರುತ್ತೋ ಗೊತ್ತಿಲ್ಲ. ಬಟ್ ಜನನೇ ಕೂಡ ಸ್ವಲ್ಪ ಎಚ್ಚೆತ್ಕೊಳ್ಬೇಕು.